ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದ್ಕೊತೀರಾ? ನಮ್ಮ ಚಿಕ್ಕ ಏಜಲ್ಲಿ ಅಂಗಡಿಗಳಲ್ಲಿ ಹುಣ್ಸೆಹಣ್ಣು ಟ್ಯಾಮ್ರಿನ್ ಕ್ಯಾಂಡಿ ತಿಂತಾ ಇದ್ದಿದ್ದು ನೆನಪಿದೆಯಾ ನಿಮಗೆ? ಅದನ್ನು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಒಳ್ಕಲ್ಗೆ ನಾನು ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಈಗ ಜೀರಿಗೆ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕುಟ್ಕೋಬೇಕು. ಇದು ಚೆನ್ನಾಗಿ ನೋಡಿ, ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ರಿ ಈ ಥರ ಪೌಡರ್ ಥರ. ಅಕಸ್ಮಾತ್ ಇದ್ರಲ್ಲಿ ಆಗಲಿಲ್ಲ ಅಂದರೆ ಬೇಕಾದರೆ ನೀವು ಮಿಕ್ಸಿ ಜಾರಲ್ಲಿ ಕೂಡ ಹಾಕೋಬೋದು. ಯಾರ್ಯಾರಿಗೆ ನೆನಪಿದೆ ಈ ಥರ ಇದು ಕ್ಷಣ? ಆವಾಗ ನಾನು ಸ್ಕೂಲ್ಗೆ ಹೋಗಬೇಕಾದ್ರೆ ನಾನು ಇದನ್ನು ತೊಗೊಂಡು ತಿಂತಾ ಇದ್ದೆ. ಸೊ ಅದನ್ನು ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಈ ರೆಸಿಪಿನ ಮಾಡಿದ್ದೀನಿ ನೋಡಿ. ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ. ಇದು ಪೌಡರ್ ಥರ ಆಗಿದೆ ನೋಡಿ. ಚೆನ್ನಾಗಿ ಪೌಡರ್ ಆಗಬೇಕು, ಅಲ್ಲಿ ತನಕ ಇದೇ ಥರನೇ ಕುಟ್ಕೊಳ್ಳಿ. ಈಗ ಸ್ವಲ್ಪ ನಾನು ಇದಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕ್ಕೊಳ್ಳಿ. ಮತ್ತು ಬೀಜಗಳು ಇಲ್ದಿರೋ ಹುಣ್ಸೆಹಣ್ಣ ಬಿಡಿಸಿ ತೊಗೊಂಡಿದ್ದೀನಿ ನಾನು ಇದರಲ್ಲಿ, ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ. ಮತ್ತು ಈಗ ಸ್ವಲ್ಪ ಬೆಲ್ಲ ಮತ್ತು ಹುಣ್ಸೆಹಣ್ಣು ಸೇಮ್ ಕ್ವಾಂಟಿಟಿಯಲ್ಲಿರಬೇಕು, ಆ ಥರ ಹಾಕ್ಕೊಳ್ಳಿ ನೋಡಿ. ಈಗೆಲ್ಲ ಸೇಮ್ ಜಜ್ಕೊಳ್ಳಿ, ಈ ಥರ ಚೆನ್ನಾಗಿ ಈ ಥರ ಕುಟ್ಕೋಬೇಕು. ಸೇಮ್ ಕ್ವಾಂಟಿಟಿ ಇರಲಿ. ಅಕಸ್ಮಾತ್ ಇದು ಕೂಡ ನೀವು ಬೇಕಾದರೆ ಮಿಕ್ಸಿ ಜಾರಲ್ಲಿ ಕೂಡ ಹಾಕ್ಕೋಬೋದು. ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿಲ್ಲ, ಸೊ ನನಗೆಲ್ಲ ಅಲ್ಲೇ ಸ್ಮ್ಯಾಶ್ ಆಗಿತ್ತು, ಸೊ ಹಾಕ್ಕೊಂಡಿಲ್ಲ ನಾನು. ನಿಮ್ಗೆ ಆಗಲಿಲ್ಲ ಅಂತಂದರೆ ನೀವು ಹಾಕ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಈ ಥರ ಮಕ್ಕಳಿಗೆ ನಾವು ಈ ಥರ ಮಾಡಿಕೊಟ್ಟಾಗ ಮಕ್ಕಳು ಕೂಡ ತಿಂತಾರೆ. ಮತ್ತು ಇದು ಡೈಜೆಸ್ಟಿವ್ ಪ್ರಾಬ್ಲಮ್ ಏನಾದರೂ ಇದ್ದರೆ ನಿಮಗೆ ಇದು ಬೆಸ್ಟ್ ಸಲ್ಯೂಷನ್ ಅಂತಾರೆ. ಜೀರಿಗೆ ಎಲ್ಲ ಹಾಕಿರ್ತೀವಲ್ವ, ಸೊ ನಿಮಗೆ ಜೀರ್ಣ ಚೆನ್ನಾಗಾಗುತ್ತೆ ನೋಡಿ. ಈಗ ನಾನು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಮತ್ತು ತಿರ್ಗಾ ಆಲ್ಮೋಸ್ಟ್ ಎಲ್ಲ ಆಗಿದೆ ನಂದು ನೋಡಿ. ಸೇಮ್ ಇದೇ ಥರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ. ಈಗ ಆಗಿದೆ. ಇವಾಗ ನಾವು ನೋಡಿ, ಈಗ ರೌಂಡಾಗೆ ನಾನು ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನು ಮಾಡಿದ್ದು, ತುಂಬ ಇಷ್ಟ ಆಯಿತು. ನನ್ನ ಮಗಳಿಗೆ ಇಷ್ಟ ಆಯಿತು ಈ ರೆಸಿಪಿ. ಈ ಥರ ಮಕ್ಕಳಿಗೂ ಮಾಡ್ಕೊಡ್ಬೋದು, ದೊಡ್ಡವ್ರು ಕೂಡ ತೊಗೊಬೋದು. ಅಕಸ್ಮಾತ್ ನಿಮಗೆ ಐಸ್ ಕ್ರೀಮ್ ಸ್ಟಿಕ್ಸ್ ನಾನು ಇಟ್ಕೊಂಡು ಮಾಡಿದ್ದೀನಿ. ಅಕಸ್ಮಾತ್ ನಿಮ್ಗೆ ಇಲ್ಲ ಅಂತಂದರೆ ಸಣ್ಣ ಉಂಟೆದಲ್ಲಿ ಸಕ್ಕರೆ ಪೌಡರ್ನ ಮಾಡಿ ಅದರಲ್ಲಿ ಬೇಕಾದ್ರೆ ನೀವು ಹದ್ಬೋದು. ಎಷ್ಟು ದಿವಸ ಬೇಕಾದರೂ ಉಂಟೆ ಮಾಡಿ ಇಟ್ಕೋಬೋದು. ಮಕ್ಕಳು ಕೇಳಿದಾಗ ಅದನ್ನು ಕೊಡ್ಬೋದು, ಆ ಥರನೂ ಮಾಡ್ಬೋದು. ಹೇಗೆ ಅನ್ನಿಸ್ತು ಈ ರೆಸಿಪಿ ನಿಮಗೆ? ನೋಡಿ, ಈ ಥರ ಮಾಡಿ ನಾನು ಕಪ್ಪಲ್ಲಿ ಜೋಡಿಸಿದ್ದೀನಿ. ಚೆನ್ನಾಗಿದೆಯಾ? ಹೇಗೆ ಅನ್ನಿಸ್ತು ಇದನ್ನು ನೋಡಿ? ನಿಮಗೆ ಬಾಲ್ಯದ ನೆನಪಾಯ್ತಾ ಅಂತ ಎಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.